ಬಿಟ್ಬಿಡ ಅವಳನ್ನ. ಹೊರಟೋಗಿಲ್ಲಿಂದ. ನನ್ನ ಕತ್ತರಿಸಿ ಹಾಕ್ಬಿಡ್ತೀನಿ ನಿನ್ನ. ಅತ್ತಿಗೆ ಬಂದ್ಬಿಟ್ರು, ಬಿಟ್ಬಿಟ್ಟೆ. ಇಲ್ಲ ಅಂತಿದ್ದಿದ್ರೆ ಈ ಸಿಂಹ ಹಿಡಿತ ಹೇಗಿತ್ತು ಅಂತ ಹೋಗಿ ನಿನ್ನ ಹೇಡಿ ಗಂಡ ಪ್ರತಾಪ ರುದ್ರ ಇದಾನಲ್ಲ, ಅವನ ಹತ್ರ ಹೋಗಿ ಹೇಳು. ಖುಷಿ ಪಡ್ತಾನೆ. ಬಾನಿ, ನೀನೇನಾದ್ರೂ ಇವತ್ತು ಬರ್ದೆ ಹೋಗಿದ್ದಿದ್ರೆ ನನ್ನ ಕತೆ, ನನ್ನ ಮಾನ ಉಳಿಸ್ಕೊಟ್ಟೆ ನೀನು. ನಿನ್ನ ಋಣ ನಾನು ಹೇಗ್ ಮರೀಲಿ? ಅವತ್ತು ನನ್ನ ಮಗುನ ಉಳಿಸ್ಕೊಟ್ಟೆ. ಇವತ್ತು ನನ್ನ ಮರ್ಯಾದೆ ಕಾಪಾಡ್ದೆ. ಹೋಗ್ಲಿ ಬಿಡು ಸುಲೋಚನಾ, ಅವನ್ ಮಾಡಿ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಇಲ್ಲ ಬಾನಿ, ನಂದೇ ತಪ್ಪು. ಹೆಣ್ಣಾಗಿ ಹುಟ್ಟಿರೋದೇ ನಮ್ ತಪ್ಪು. ಈ ಎರಡೂ ಮನೆಯವರು ನಮ್ಮನ್ನ ಇಟ್ಕೊಂಡು ದ್ವೇಷ ಸಾಧಿಸಕ್ ನೋಡ್ತಾರೆ. ಎಲ್ಲ ನಮ್ಮ ಹಣೆ ಬರ. ಹಾಗೇನಿಲ್ಲ ಸುಲೋಚನಾ, ಕಾಲ ಬದಲಾಗತ್ತೆ, ಬದಲಾಗ್ಲೇಬೇಕು. ನಾವು ಕಾಯ್ಬೇಕಷ್ಟೆ. ಹೆಣ್ಣು ಹೊನ್ನು ಮಣ್ಣು ಇದ್ಯಾವುದು ಈ ಊರಲ್ಲಿ ನಡೀತಿರೋ ಜಗಳ ಕಾರಣ ಅಲ್ಲ, ನೆಪ ಮಾತ್ರ. ಯಾಕಂದ್ರೆ ಇಲ್ಲಿ ಜಗಳ ಮಾಡ್ತಿರೋರು ಇದ್ದವರೇ ಹೊರತು ಇಲ್ದಿರೋರಲ್ಲ. ಈ ದುರಾಸೆಯಿಂದ ಹುಟ್ಟಿರೋ ದ್ವೇಷನ ತಡಿಬೇಕು. ಅದನ್ನ ನನ್ನ ಮಗ ತಡೀತಾನೆ. ನೋಡ್ತಾ ಇರು ಸುಲೋಚನಾ, ಇದೆಲ್ಲ ಬದಲಾಗತ್ತೆ. ತನ್ನ ಅಪ್ಪನ ಕನಸನ್ನ ನನ್ನ ಮಗ ನಿಜ ಮಾಡ್ತಾನೆ. ನಿನ್ ಮಗನ್ಗ ದೇವ್ರು ಆ ಶಕ್ತಿ ಕೊಡ್ಲಿ. ನಾನು ಬರ್ತೀನಿ. ನಿಂತ್ಕೋ. ಇಷ್ಟೊತ್ತಲ್ಲಿ ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ಒಂದ್ ಪ್ರಶ್ನೆಗೆ ಉತ್ತರ ಬೇಕಿತ್ತು, ಅದನ್ನ ತಿಳ್ಕೊಳ್ಳೋಣ ಅಂತ ಬಂದೆ. ಆದ್ರೆ ಪ್ರಶ್ನೆ ಕೇಳಕ್ ಮುಂಚೆನೆ ಉತ್ತರ ಸಿಕ್ಬಿಡ್ತು. ನಾನು ಬರ್ತೀನಿ. ಇಲ್ಲೇ ಇದ್ದಾರೆ. ಯಾವ ಕಡೆಯಿಂದ ಆಚೆ ಹೋಗ್ಲಿ? ನಾನು ಒಂದು ಕೆಲಸ ಮಾಡು, ಹಿಂದ್ಗಡೆ ಬಾಗಿಲಿಂದ ಹೊಟ್ಟೋಗು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನು ಇಷ್ಟೊತ್ತು ಮಾಡಿಬಿಟ್ರಲ್ಲ, ಕೂತ್ಕೊಳ್ಳಿ. ಎಲ್ಲಿ ಮಕ್ಕಳು ಯಜಮಾನ್ರಲ್ಲ? ಆದಿತ್ಯ ಅಲ್ಲೋ? ಗೊತ್ತಿಲ್ಲಮ್ಮ. ಶಶಿ, ಒಳಗಡೆ ಮನುಗ್ ತಿನ್ಸೋಕೆ ಅಂತ ಮಡಿಯಲ್ಲಿ ಪಾಯಸ ಮಾಡಿಟ್ಟಿದ್ದೀನಿ, ಹೋಗಿ ತಗೊಂಬ. ಸರಿ ಅಕ್ಕ.
ಮಂಜರಿ, ನೀನ್ ಎಲ್ಲಿಗೆ ಹೊರಟಿಯೇ? ಆಗ್ಲಿಂದ ಹುಡುಕ್ತಾ ಇದೀನಿ ಅಬ್ಬೆ, ಅಪ್ಪು ಕಾಣಿಸ್ತಾನೆ ಇಲ್ಲ. ಸರಿ ಹೋಯ್ತು. ಆದಿಯಲ್ಲಿ? ಸರಿ ಹೋಯ್ತು, ನಿಮ್ಮ ಮಗನೂ ಕಾಣಿಸ್ತಿಲ್ಲ, ನನ್ನ ಮಗನೂ ಕಾಣಿಸ್ತಿಲ್ಲ. ಅಪ್ಪ ಮಗ ಥೇಟ್ ಒಂದೇ ಥರ. ಹೊರಟೆ ಸಾಕು. ಆದಿ ಎಲ್ಲಿ ಅಂತ ಹುಡುಕಿ ಕರ್ಕೊಂಡ್ ಬಾ. ಮುಹೂರ್ತ ಮೀರ್ತಾ ಇದೆ. ಅನ್ನ ಪ್ರಾಶನ ನಡಿಬೇಕಾದ್ರೆ ಚಿಕ್ಕಪ್ಪ ಇಲ್ಲಿರ್ಲೇಬೇಕು. ಮನು ಪಾಯಸ ತಿಂತಾನೆ ಈಗ. ಅದು ಗೋಡಂಬಿ ದ್ರಾಕ್ಷಿ ಹಾಕಿರೋ ಪಾಯಸ ಅಲ್ಲ, ಗಾಜಿನ ಬಳೆನ ಕುಟ್ಟಿ ಕುಟ್ಟಿ ಪುಡಿ ಮಾಡಿರೋ ಸಿಹಿ ಸಿಹಿ ಪಾಯಸ. ಅವನು ಪಾಯಸ ತಿಂತಿದ್ದ ಹಾಗೆ ನನ್ನ ಅಪ್ಪು ಅಪ್ಪ ಯಜಮಾನ ಆಗ್ತಾನೆ. ಇಡೀ ಸಿಂಹ ವಂಶಕ್ಕೆ ವಾರಸ್ದಾರ ಆಗ್ತಾರೆ. ಮಂಜರಿ, ಏನ್ ಯೋಚನೆ ಮಾಡ್ಕೊಂಡು ನಿಂತುಬಿಟ್ಟೆ? ಹೋಗು, ಆದಿ ಎಲ್ಲಿದ್ರು ಹುಡುಕಿ ಕರ್ಕೊಂಡ್ ಬಾ ಅಂದೆ. ಸರಿ ಅಬ್ಬೆ, ಹೋಗ್ತೀನಿ. ಅವ್ರಿಲ್ದೆ ನಡೆಯತ್ತಾ? ಬೇಗ ಹುಡ್ಕೊಂಡು ಕರ್ಕೊಂಬರ್ತೀನಿ. ಅಂತೂ ಬಂದ್ಯ ನನ್ನ ಮುದ್ದಿನ ರಾಣಿ. ರಾಕ್ಷಸ ಕಣೋ ನೀನು, ನಂಗಿಷ್ಟ. ಇದೊಂದು ಚೀಟಿ ಕೊಟ್ಟು ಕಳಿಸ್ದೆ, ಅಷ್ಟಕ್ಕೆ ನಾನು ಎಲ್ಲ ಬಿಟ್ಟು ನಿಂಗೋಸ್ಕರ ಓಡೋಡ್ ಬಂದೆ. ನೀನೆಂಥ ಒಳ್ಳೆ ಕೆಲಸ ಮಾಡಿದೆ ಅನ್ನೋದು ನಿನಗೆ ಗೊತ್ತಿಲ್ಲ ಬಂಗಾರ. ಈ ದಿನನ ಇಡೀ ಜಗತ್ತೇ ನೆನ್ಪಿಟ್ಕೊಳ್ಳುತ್ತೆ. ಆದಿ, ಇಲ್ಲಿ ನೋಡು, ನಿಂಗೆ ಇಷ್ಟ ಕೆಂಪು ಬಟ್ಟೆ ಹಾಕೊಂಡ್ಬಂದಿದ್ದೀನಿ. ಈ ಜುಮ್ಕಿ ನನ್ನ ಮನಸ್ಸಿನ ಹಾಕಿ ಜಲ್ ಜಲ್ ಅಂತಿದೆ. ನಮ್ಮೂರಿನ ರಾಜಕುಮಾರಿ ನೀನು. ಆದಿ, ಇವತ್ತು ಮನೇಲಿ ಏನಾಯ್ತು ಗೊತ್ತಾ? ಅದಕ್ಕೆ ನಿನ್ನ ಬಗ್ಗೆ ಕೆಟ್ಟದಂಗೆ ಮಾತಾಡಿದ್ರು. ಭಯ ಆಯಿತು ನನಗೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಭಯ ಓಡೋಗುತ್ತೆ. ಬಂದೇ ಬಿಡ್ತು ಪಾಯಸ. ಮನು ಬಂಗಾರ, ನಿನ್ ಸಾವು ಈ ಪಾತ್ರೆ ಒಳಗೆ ಅಡಕ್ ಕೂತಿದೆ. ಅಷ್ಟೇ ಅಲ್ಲ, ನನ್ನ ಅಪ್ಪು ಬದುಕು ಅದ್ರೊಳಗೆ ಇದೆ. ಅಪ್ಪು ಅಪ್ಪನ ಕೈಯಿಂದನೇ ಮನು ಪಾಯಸ ತಿನ್ನಬೇಕು. ಆಹಾ, ಎಂಥ ಒಳ್ಳೆ ಅವಕಾಶ. ಅವ್ರಿಗೇನಾದರೂ ಗೊತ್ತಾದರೆ ಕುಂದಾಡ್ಬಿಡ್ತಾರೆ. ಆದರೆ ಎಲ್ಲಿ ಹೋದ್ರು ಇವರು? ಇಂಥ ಹೊತ್ತಲ್ಲೇ ಮಾಯ ಆಗ್ಬೇಕಾ ಇವರು? ಪುರೋಹಿತ್ರೆ, ಆದಿ ಬರೋ ಥರ ಕಾಣಿಸ್ತಾ ಇಲ್ಲ. ನೀವೇ ಮಗುಗೆ ಅನ್ನಪ್ರಾಶನ ಮಾಡಿಬಿಡಿ. ಗುರುಗಳೇ ಅನ್ನಪ್ರಾಶನ ಮಾಡೋದೇನು ವಿಶೇಷ ಅಲ್ವಲ್ಲ? ಸರಿ ಅಮ್ಮ. ಮನೆ ಹಾಳಿ ನಿನ್ನ ಪಾಯಸದಲ್ಲಿ ವಿಷ ಗಿಸ ಇತ್ತ ಏನೋ? ವಿಷಾನ? ಹಾ, ಈಗ ಅರ್ಥ ಆಯ್ತು. ಇದನ್ನೆಲ್ಲ ಮಾಡಿದ್ದು ಈ ಚಂದನಾನೇ. ರುದ್ರವಂಶದ ನಾಗಿಣಿ. ಈಗ ಗೊತ್ತಾಗ್ತಿದೆ ಈ ಮನೆ ಒಳಗೆ ಯಾಕೆ ಸೇರ್ಕೊಂಡ್ಲು ಅಂತ.